ಸಿವಿಲ್ ಪ್ರಕರಣಗಳಲ್ಲಿ ಯಾವುದೇ ಒಂದು ದಾವೆಯನ್ನು ಹೂಡಬೇಕಾದ್ರೆ ಅದರಲ್ಲಿ ಆ ದಾವೆಗೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೋರಿ ದಾವೆಯನ್ನು ಹೂಡಲಾಗುತ್ತೆ. ಅಂದರೆ ಪರಿಹಾರ ಅಂತಂದರೆ ಒಂದು ಪ್ರೇಯರನ್ನು ನ್ಯಾಯಾಲಯದಲ್ಲಿ ಮಾಡಿಕೊಳ್ಳಲಾಗುತ್ತೆ. ಆ ದಾವೆಯ ಮೂಲಕ ಆ ದಾವೆಗೆ ಸಂಬಂಧಪಟ್ಟಂತೆ ಈ ರೀತಿಯ ಒಂದು ಪರಿಹಾರ ಬೇಕು ಅಂದರೆ ಅದಕ್ಕೆ ಒಂದು ಪರಿಹಾರವನ್ನು ವಾದಿಗಳು ನೀಡಬೇಕು ಅಂತೇಳಿ ಅಥವಾ ಪ್ರತಿವಾದಿಗಳ ವಿರುದ್ಧ ಒಂದು ದಾವೆಯಲ್ಲಿ ಕೋರಲಾಗುತ್ತೆ. ಆದರೆ ಒಂದು ದಾವೆಯಲ್ಲಿ ಕೋರಿದಂಥ ಪರಿಹಾರಗಳನ್ನು ಅಥವಾ ಕೋರದೇ ಇರುವ ಒಂದು ಪರಿಹಾರಗಳನ್ನು ನ್ಯಾಯಾಲಯ ನೀಡಲಿಕ್ಕೆ ಬರುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನಾವು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅಡ್ವೊಕೇಟ್ಸ್ ಚೇಂಬರ್ನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ವಿಚಾರಣಾ ನ್ಯಾಯಾಲಯದಲ್ಲಿ ಏನು ತೀರ್ಪನ್ನು ನೀಡಲಾಗುತ್ತೆ ಅಂದರೆ ಇಲ್ಲಿ ವಾದಿಗಳು ಮತ್ತು ಪ್ರತಿವಾದಿಗಳ ನಡುವಿನ ಒಂದು ಪರಿಹಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆಲ್ಟ್ರೇಟನ್ನು ಮಾಡಿ ಒಂದು ತೀರ್ಪನ್ನು ನೀಡಲಾಗಿರುತ್ತೆ. ಅದನ್ನು ಪ್ರಶ್ನಿಸಿ ಮದ್ರಾಸ್ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ. ಸೊ ಮದ್ರಾಸ್ ಹೈಕೋರ್ಟು ಕೂಡ ವಿಚಾರಣಾ ನ್ಯಾಯಾಲಯ ನೀಡಿದಂಥ ತೀರ್ಪನ್ನು ಎತ್ತಿ ಹಿಡಿಯಲಾಗುತ್ತೆ. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಯಾವುದೇ ಒಂದು ಪ್ರಕರಣದಲ್ಲಿ ಅಂದರೆ ಆ ಪ್ರಕರಣದ ವಿಚಾರಣೆ ನಡೆದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಸಿಕ್ಕಿರುವ ಸಾಕ್ಷ್ಯ ಮತ್ತು ದಾಖಲೆಗಳ ಮತ್ತು ಅದರ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಈ ಒಂದು ದಾವೆಯನ್ನು ರಿಜೆಕ್ಟನ್ನು ಮಾಡಿದ್ರೆ ಮತ್ತೆ ಇನ್ನೊಂದು ದಾವೆಗಳು ಈ ಥರ ಬರೋವಂಥದ್ದನ್ನ ಅವಾಯ್ಡ್ ಮಾಡೋದಕ್ಕಾಗಿ ಅಲ್ಲಿ ಒಂದು ಪ್ರೇಯರನ್ನು ಆಲ್ಟ್ರೇಟನ್ನು ಮಾಡಿ ನೀಡೋದಕ್ಕೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಅಧಿಕಾರ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಅಧಿಕಾರ ಅನ್ನೋದಕ್ಕಿಂತ ಆ ರೀತಿ ನ್ಯಾಯಾಲಯ ನೀಡೋದಕ್ಕೆ ಸಾಧ್ಯತೆ ಇದೆ ಅಂಥೇಳಿ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಗಣಪತ ಆ್ಯಂಡ್ ಅದರ್ಸ್ ವರ್ಸಸ್ MSN ಸೆಲ್ವರಾಜುಲವ್ ಶೆಟ್ಟಿ ಟ್ರಸ್ಟ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಇದರಲ್ಲಿ ಟ್ರಸ್ಟ್ನ ಪರವಾಗಿ ಟ್ರಸ್ಟಿಗಳು ಇದರಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿರ್ತಾರೆ. ಈ ಒಂದು ಪ್ರಕರಣದ ಅಂಶವನ್ನು ನಾವು ನೋಡೋದಾದರೆ, ಯಾವುದೇ ಒಂದು ಪ್ರಕರಣದಲ್ಲಿ ಅಂದರೆ ಒಂದು ಪರಿಹಾರವನ್ನು ಏನು ಕೋರಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇನ್ನೂ ಬೇರೆ ದಾವೆಗಳು ಉದ್ಭವ ಆಗ್ಬೋದು ಅನ್ನೋದನ್ನು ತಡೆಯೋದಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲೇ ಆ ಒಂದು ಸಂಬಂಧಪಟ್ಟಂಥ ಪರಿಹಾರವನ್ನು ನ್ಯಾಯಾಲಯ ಸೂಚಿಸ್ಬೋದಾಗಿರುತ್ತೆ ಅನ್ನೋದು ಒಂದು ಮಹತ್ವದಂಥ ಅಂಶ ಆಗಿದೆ ಅನ್ನೋದನ್ನು ಈ ಒಂದು ಗಣಪತ ಪ್ರಕರಣದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಗಣಪತ ಆ್ಯಂಡ್ ಅದರ್ಸ್ ವರ್ಸಸ್ MSN ಸೆಲ್ವರಾಜುಲವ್ ಶೆಟ್ಟಿ ಟ್ರಸ್ಟ್ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ಡೌನ್ಲೋಡನ್ನು ಕೂಡ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಮತ್ತೊಂದು ನಮ್ಮ ಒಂದು ಚಾನಲ್ನ ವೀಕ್ಷಕರಿಗೆ ಮತ್ತೊಂದು ಅಂಶ, ಹಾಲ್ಕೋರ್ಟ್ ರಿಪೋರ್ಟರ್ ಏನಿದೆ ಅದರ ಒಂದು ಆ್ಯಪ್ನ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ಹಾಲ್ಕೋರ್ಟ್ ರಿಪೋರ್ಟರ್ನ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಮಾಡಿಕೊಂಡು ಇದರಲ್ಲಿ ನೀವು ಫ್ರೀಯಾಗಿ ಕೂಡ ಹೆಡ್ಲೈನ್ಸ್ಗಳನ್ನು ನೋಡ್ಬೋದಾಗಿರುತ್ತೆ. ಮತ್ತು ಇಂಪಾರ್ಟೆಂಟ್ ಮೇಯ್ನ್ ಮ್ಯಾಟ್ರ್ಗಳು ಏನಿರುತ್ತೆ ಈ ಒಂದು ಜಡ್ಜ್ಮೆಂಟ್ಗಳನ್ನು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಉಳ್ಳಂಥವರು ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡನ್ನು ಮಾಡ್ಕೋಬೋದು. ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪ್ಲೇಸ್ಟೋರಿಗೆ ಹೋಗಿ ಹಾಲ್ಕೋರ್ಟ್ ರಿಪೋರ್ಟರ್ ಅಂತ ಟೈಪ್ ಮಾಡಿದರೆ ಬರುತ್ತೆ, ಅಲ್ಲೂ ಕೂಡ ಡೌನ್ಲೋಡನ್ನು ಮಾಡ್ಕೋಬೋದು. ಇನ್ನೂ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದರಿಂದಲೂ ಕೂಡ ನೀವು ಆ್ಯಪನ್ನು ಡೌನ್ಲೋಡನ್ನು ಮಾಡ್ಕೋಬೋದಾಗಿರುತ್ತೆ.